ಮತ್ತು ಸರ್ ಈಗ ಒಂದು ಮಳೆ ಬಂದ್ರೆ ಬೆಂಗಳೂರಿನ ಪರಿಸ್ಥಿತಿ ಹೆಂಗಾಗ್ಬಿಡಿದೆ ಅನ್ನೋದು ನೀವೇ ನೋಡಿದಿರ ಏನೇನೆಲ್ಲ ಅವಾಂತರ ಆಯ್ತು ಅಂತ. ಜಿಬಿಎ ಎಲೆಕ್ಷನ್ಸ್ ಮಾಡಕ್ಕೆ ಕೋರ್ಟ್ ಆದೇಶ ಇದ್ರೂ ಕೂಡ ರಾಜ್ಯ ಕಾಂಗ್ರೆಸ್ ಪಕ್ಷ ಇಷ್ಟೊಂದು ಯಾಕೆ ಹಿಂದೇಟಾಗ್ತಾ ಇದೆ? 8-9 ವರ್ಷ ಆಯ್ತು, ನೋಡಿ, ಸ್ಥಳೀಯ ಮಟ್ಟದಲ್ಲಿ ಲೀಡರ್ಸೇ ಇಲ್ಲ, ಯಾಕಾಗಿ ಅಂತ. ಡೆವಲಪ್ಮೆಂಟ್ ಹೆಸರಲ್ಲಿ ಅಥವಾ ಸಾರಿ ಗ್ಯಾರಂಟಿ ಹೆಸರಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ. ಅಲ್ಲಿಗೆ ದುಡ್ಡು ಹೋಗ್ತಾ ಇದೆ ಅಂತ. ದುಡ್ಡು ಹೋಗ್ತಾ ಇದೆ. ಒಂದು ರೋಡ್, ಸಿಂಪಲ್ ರೋಡ್ ತಾರಾಗಿಲ್ಲ. ಕೇಳಿದ್ರೆ ಹಿಂದಿನ ಪಕ್ಷದ ಮೇಲೆ ಹೇಳ್ತಾರೆ ಸರ್. ಅದ್ ಬಿಡಿ, ಈಗ 2 ವರ್ಷದಲ್ಲಿ ಅವ್ರೇನು ಎಲ್ಲಾರು BBMP ಟ್ಯಾಕ್ಸ್, GBA ಟ್ಯಾಕ್ಸ್ ಕಟ್ತಾ ಇದಾರೆ, ರೋಡ್ ಟ್ಯಾಕ್ಸ್ ಕಟ್ತಾ ಇದಾರೆ. ಸಿಂಪಲ್ ರೋಡ್ ಆಗ್ತಾ ಇಲ್ಲ. ಉಸ್ತುವಾರಿ ಬೆಂಗಳೂರಿನ ಉಸ್ತುವಾರಿ, ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟರ್ DCM DK ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಏನಾದ್ರು ಈಗ ಎಲೆಕ್ಷನ್ ಮಾಡಿ 5 ಕಾರ್ಪೊರೇಷನ್ 5 ಸೋತು ಅಂತ ಅವ್ರಿಗೆ ಒಂದು ಇಂಟರ್ನಲ್ ಇನ್ಫಾರ್ಮೇಶನ್ ಇದೆ. ಬಿಜೆಪಿ ಚಾನ್ಸಸ್ ಇದೆ ಅಂತ 100%. ನೀವು MLA ತೆಗೆದು ನೋಡಿ, ಹೆಚ್ಚಾಗಿ ಯಾರ ಪಾಲಿದೆ? 18 MLA ಬಿಜೆಪಿದು. ಆಮೇಲೆ ಇವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ, ಒಂದು ಖಾತೆಗೆ 90,000 ಅಂತ ಇವತ್ತಿನ ಪೇಪರ್ ಬಂದಿದೆ. ಒಬ್ಬ ಈ ಖಾತಾ ಮಾಡಿಸ್ಕೊಡಕ್ಕೆ 90,000 ಇಸ್ಕೊಂಡಿದ್ದಾನೆ ಅಂತ. ಈ ಖಾತೆಗಳು, ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ತೊಂದರೆಗಳು, ಕರಪ್ಷನ್ನು, ಒಂದು ಪ್ಲಾನ್ ಸ್ಯಾಂಕ್ಷನ್ಗೆ ಆಗುವ ಟೈಮ್ ಡಿಲೇ, ಅದಕ್ಕೆ ದುಡ್ಡು, ಆಮೇಲೆ ಎಷ್ಟೋ ಮನೆಗೆ OC CC ಬೆಸ್ಕಾಂ ಪವರು ವಾಟರ್ ಸಪ್ಲೈ ಇಲ್ಲದೆ ಇರೋದು, ಎಲ್ಲವೂ ಶಾಪ ಏರಿ 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 ಅವ್ರಿಗೆ ಗೊತ್ತಿದೆ ನಾವು ಈ ಸಲ ಬೆಂಗಳೂರನ್ನ ಕಂಟ್ರೋಲ್ ತೊಗೊಳಕ್ಕಾಗಲ್ಲ ಅಂತ. ಸಿದ್ದರಾಮಯ್ಯ ಕ್ಯಾಂಪ್ ಅವರಿಗೆ ಹೆಂಗಾರು ಮಾಡಿ GBA ಎಲೆಕ್ಷನ್ ಮಾಡಿ DK ಶಿವಕುಮಾರ್ ಇದರಲ್ಲಿ ಸೋಲ್ತಾರೆ ಅನ್ನೋದು ತುಂಬಾ ಅರಿವಿದೆ ಅವ್ರಿಗೆ. ಹೆಂಗಾರು ಮಾಡಿ ಈ ಎಲೆಕ್ಷನ್ ಮಾಡಿಸ್ಬೇಕು, DK ಶಿವಕುಮಾರ್ ಪಟ್ಟ ಕಟ್ಟಬೇಕು. ನಿಂದು ಬೆಂಗಳೂರು ಉಸ್ತುವಾರಿ, ನೀನ್ ಎಲೆಕ್ಷನ್ ಗೆಲ್ಸಕ್ಕಾಗಿಲ್ಲ, ನೀನ್ CM ಪಟ್ಟ ಕೇಳೋದು ತಪ್ಪು, ನೀನ್ ಆಸೆ ರಾಜಕಾರಣ 100%. ಸೊ DK ಶಿವಕುಮಾರ್ ಅವ್ರಿಗೆ ಫುಲ್ ಗೊತ್ತಿದೆ ದಟ್ ಔಟ್ ಆಫ್ 5 ಕಾರ್ಪೊರೇಷನ್ 4 BJP ಆಗುತ್ತೆ, ಎಲ್ಲೋ ಒಂದು ನೊಂದಾಗ್ಬೋದು, ಅದು ಹೋದ್ರೂ ಹೋಗ್ಬೋದು. 5ಕ್ಕೆ 5 5-0 ಆಗುತ್ತೆ. ಇದು ನಾನು ಎಲೆಕ್ಷನ್ ಮಾಡಿದ್ರೆ ಗೆಲ್ಲಲ್ಲ ಅಂತ ಹೇಳಿ ಇವತ್ತೇನೋ ಒಂದು A ಖಾತಾ ಟು B ಖಾತಾ ಇರುವ, B ಟು A ಖಾತಾ ಇರುವ ಏನೋ ಒಂದು ಸ್ಕೀಮ್ 5% ಬದಲು 2% ಮಾಡಿ ಒಂದೇನೋ ಒಂದು ಜನರಿಗೆ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದ್ದಾರೆ. ಬಟ್ ಅದೆಲ್ಲ ತುಂಬಾ ಗಾಯ ಆಗ್ಬಿಟ್ಟಿದೆ. ಆ ಗಾಯಕ್ಕೆ ಸುಮ್ಮನೆ ಮೇಲೆ ಒಂದು ಬ್ಯಾಂಡೇಡ್ ಇಡ್ತಾರೆ ಆಗಲ್ಲ. ಗಾಯಗೆ ಸ್ಟಿಚ್ ಆಗಬೇಕು, ತುಂಬಾ ಇದೆ. ನೀವು ಸುಮ್ಮನೆ ಒಂದು ಬ್ಯಾಂಡೇಡ್ ಹಾಕ್ತೀನಿ ಅಂದ್ರೆ ಇಟ್ಸ್ ನಾಟ್ ಪಾಸಿಬಲ್. ಸೊ DK ಶಿವಕುಮಾರ್ ಇಸ್ ಅವೇರ್ 100% ನಾವು GBA ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ. ಯಾವುದಾದ್ರೂ ಒಂದು ಸೊಬಗು ಕೊಡ್ಕೊಂಡು, ಈಗ ಸೆನ್ಸಸ್ ಸೊಬಗು ಕೊಡ್ಕೊಂಡು ಎಲೆಕ್ಷನ್ ಮುಂದೆ ಹಾಕಿದ್ದಾರೆ. ಮುಂದೆ ಡಿಮಿಲಿಟೇಷನ್ನು ಅಥವಾ ಕ್ಷೇತ್ರ ವಿಂಗಡಣೆ, ಒಂದ್ರಲ್ಲಿ 20,000 ಇರೋ 40,000 ಅದನ್ನ ಡಿವೈಡ್ ಮಾಡ್ಬೇಕು ಅಂತ ಅದನ್ನ ಮಾಡ್ತಾರೋ, ಸ್ವಲ್ಪ ಸಮಯ ತಗೊಂಡು ಹಂಗೆ. ಅಥವಾ GBA ಹೆಡ್ ಕ್ವಾರ್ಟರ್ಸ್ಗಳು, GBA ಗೆದ್ದರೆ ಅವ್ರು ಕೂತ್ಕೊಳಕ್ ಜಾಗ ಇಲ್ಲ, ಅದಕ್ಕೆ ಆಫೀಸ್ ಇಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಮುಂದೆ ಹಾಕ್ತಾರೋ, ಅಥವಾ ಇನ್ನ GBA ಮಾಡ್ಲಿಕ್ಕೆ ನಮ್ಮಲ್ಲಿ ಮಳೆ ಬಂತು, ಅದು ಬಂತು, ಇದು ಬಂತು ಅಂತ ಸುಪ್ರೀಂ ಕೋರ್ಟಿಗೆ ಏನೇನ್ ಸುಳ್ಳು ಹೇಳಬೇಕೋ ಅವ್ರ ಅಧಿಕಾರಿ ಬಾಯಲ್ಲಿ ಅದನ್ನ ಹೇಳಿಸಿ ಸುಪ್ರೀಂ ಕೋರ್ಟ್ ಬಾಯ ಮುಚ್ಚುವ ಕಾರ್ಯಕ್ರಮ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಖಡಾಖಂಡಿತವಾಗಿ ಗೊತ್ತು 5 ಕಾರ್ಪೊರೇಷನ್ಗಳನ್ನ ಹೀನಾಯವಾಗಿ ಸೋಲ್ತಾರೆ ಅಂತ. ಅಂದ್ರೆ ಅವ್ರಿಗೇನು ಅಭಿವೃದ್ಧಿ, ಜನಗಳ ಪರವಾದಂತಹ ಕಾಳಜಿ ಹೊರತು ತಮ್ಮ ಸೀಟೇ ಮುಖ್ಯ ಆಯ್ತಾ? ಹಾಗಾದ್ರೆ ಏನ್ ಆಗ್ಬಿಡ್ತಾರ, CM ಆಗಲ್ವಾ ಉಳಿದಂತ 2 ವರ್ಷ? ಅದು ಅಲ್ಲಿ ಕಾಂಗ್ರೆಸ್ ಅಲ್ಲಿ ಮಾತಾಡ್ತಾ ಇರೋದು ಕೂಲಿ ಕೆಲಸ ಅಂತ. ಅವರು 2023 ತುಂಬಾ ಕೂಲಿ ಮಾಡಿದ್ದಾರೆ. ತುಂಬಾ ಮಣ್ಣು ಹೊತ್ತು, ಅಂದ್ರೆ ಮಣ್ಣು ಅಂದ್ರೆ ದುಡ್ಡು, ನೀವು ಅದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಮಣ್ಣು ಹೊತ್ತು ಅಧಿಕಾರಕ್ಕೆ 2023 ತಗೊಂಡ್ಬಂದ್ರು ಅಂತ. 2023 ಕಾಂಗ್ರೆಸ್ ಗ್ಯಾರಂಟಿ ಕೊಡ್ಲಿಲ್ಲ ಅಂದ್ರೂ ಗೆಲ್ತಾ ಇದ್ರು. ಯಾಕೆ ಅಂದ್ರೆ ನಮ್ಮಲ್ಲಿ BJPಯಲ್ಲಿ ಒಗ್ಗಟ್ಟಿನ ಮಂತ್ರ ಇರಲಿಲ್ಲ. ಈ 5 ಗ್ಯಾರಂಟಿ ಕೊಡದೆ ಇದ್ರು ಕಾಂಗ್ರೆಸ್ ಬರ್ತಾರೆ. ನಮ್ಮಲ್ಲಿ ಅಂತಿದ್ದೀರಾ ತಾವು? ಬಿಜೆಪಿ ನಾನು ಬಿಜೆಪಿ ಸಿಂಪತೈಸರ್. ಓಕೆ. ಸೊ ಬಿಜೆಪಿಯವರು ಮಾಡಿರ್ತಕ್ಕಂಥ ಒಂದು ಆರ್ಗನೈಸೇಷನ್ ಫೇಲಿಯರು, ಇನ್ ಫೈಟಿಂಗು, ಸೊ ಅದು ಕಾಸ್ಟ್ ಆಯ್ತು. ಒಂದು ಸಿಂಪಲ್ ಪೇ CM 40% ಅನ್ನು ಡಿಫೆಂಡ್ ಮಾಡ್ಕೊಳ್ದೆ ಇರುವ ಪರಿಸ್ಥಿತಿ ಬಂದಾಗ ನಾನು ಕಾಂಗ್ರೆಸ್ ಎಷ್ಟೋ ಜನ ಹೇಳ್ತೀನಿ, ನೀವು ಸುಮ್ಮನೆ 5 ಗ್ಯಾರಂಟಿ ಕೊಟ್ಟು ಡೆವಲಪ್ಮೆಂಟ್ ಮಾಡ್ದೇನೆ ಕೆಟ್ಟ ಹೆಸರು ತಗೊಂತಾ ಇದ್ರಿ. ನೀವು ಡೆವಲಪ್ಮೆಂಟ್ ಕೊಟ್ಟಿರಲಿಲ್ಲ, ಗ್ಯಾರಂಟಿ ಕೊಟ್ಟಿರೋದ್ರೆ ನೀವು ಗೆಲ್ತಾ ಇದ್ರಿ ಅಂತ. ಯಾಕಂದ್ರೆ ಕರ್ನಾಟಕದ ಪೊಲಿಟಿಕ್ಸು ಯಾವತ್ತು ಚೇಂಜ್ ಕೇಳ್ತಾ ಇತ್ತು. ಆಂಟಿ ಇನ್ಕಂಬನ್ಸಿ ತುಂಬಾ ಹಾರ್ಡ್ ಆಗಿತ್ತು. ನಾನು 2023 ಏಪ್ರಿಲ್ ಮೇಲೆ ಚುನಾವಣಾ ಪ್ರಚಾರಕ್ಕೆ ಎಲ್ಲ ಕೊಟ್ಟಿರುವ ಕ್ಷೇತ್ರಗಳಲ್ಲಿ ಓಡಾಡಿದ್ದೇನೆ.
ಅಲ್ಲಿ ಜನರ ನಾಡಿ ಮಿಡಿತ ಎಲ್ಲ ತಿಳ್ಕೊಂಡಾಗ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಬೇಜಾರು. ರೇಷನ್ನಿನ 10 kg ಅಕ್ಕಿ ಬಗ್ಗೆ ಆಗಿರ್ಬೋದು, ಒಂದಷ್ಟು ಫಂಡಮೆಂಟಲ್ ಪ್ರಾಬ್ಲಮ್ಸ್ ಅನ್ನ ಅಡ್ರೆಸ್ ಮಾಡಲಿಲ್ಲ. ನೀವೇನಾದ್ರೂ ಬಿಜೆಪಿ ಮುಖಾಂತರ ರಾಜಕೀಯಕ್ಕೆ ಬರ್ತೀರಾ? ಸರಿ, ಅಲ್ಲಿ ನಂತರ ಕಾರ್ಯಕರ್ತರು 1000 ಜನ ಇದ್ದಾರೆ. ಕಾರ್ಯಕರ್ತರು ಯಾವಾಗ ಮನ್ನಣೆ ಕೊಡ್ತಾರೆ? ಖಂಡಿತ ಒಬ್ಬರಾದ್ಮೇಲೆ ಒಬ್ರಿಗೆ ಅವಕಾಶ ಸಿಗುತ್ತೆ. ನಾವು ಕ್ಯೂ ಅಲ್ಲಿ ಇದ್ದೀವಿ, ನಮ್ ಟೋಕನ್ ನಮ್ ಕೈಯಲ್ಲಿದೆ. ನಮ್ ಟೋಕನ್ ನಂಬರ್ ಯಾವಾಗ ಕರೀತಾರೆ ನಂಗೆ ಗೊತ್ತಿಲ್ಲ. ಕರೆದ ತಕ್ಷಣ ನಮ್ಗೆ ಅವಕಾಶ ಸಿಗುತ್ತೆ. ಎಸ್, ಈಗ ಮೊನ್ನೆ ಮೋದಿ ಅವರು ದೇಶದ ಜನತೆಯನ್ನು ಉದ್ದೇಶಿಸಿ ಮಾತಾಡಿದಂತಹ ಕೊಟ್ಟಂತ ಒಂದಷ್ಟು ಸಂದೇಶಗಳು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ವಿಪಕ್ಷಗಳಂತೂ ಮುಗಿಬಿದ್ದು ಬಿಟ್ಟಿದಾವೆ, ಇದು ಆಡಳಿತಾತ್ಮಕ ವೈಫಲ್ಯ ಅಂತ ಮೋದಿ ಅವರ ವಿರುದ್ಧ. ಅಂದ್ರೆ ಯಾಕ ಕೊಟ್ಟಿರ್ಬೋದು ಅಂತಹ ಪರಿಸ್ಥಿತಿ ಬರುತ್ತೆ, ಅದನ್ನ ಸುಧಾರಿಸ್ಕೊಳಕ್ಕೆ ಎದುರಿಸೋದು ಕ್ರೆಡೀರಿ ಅಂತಾನ, ಅಥವಾ ನೀವು ಈ ಕ್ಷಣಕ್ಕೂ ಮಾಡದಂತ ಈ ರೇಟ್ ಏನ್ ಹೈಕ್ ಆಗ್ತಾ ಇದೆ ಅದನ್ನ ಸಮರ್ಥಿಸ್ಕೊಳ್ತೀರಾ ಬಿಜೆಪಿ ಪರ ಅಂತ? ಯಾವುದು ಯುದ್ಧನೇ ಇರಲಿಲ್ಲ 2013ರಲ್ಲಿ. ಯಾವುದೇ ತರದ ತೊಂದರೆನೂ ಇರಲಿಲ್ಲ. ಯಾವ ತರ ಗಲ್ಫ್ ಪ್ರಾಬ್ಲಮ್ ಇರಲಿಲ್ಲ, ಯಾವ ತರದ ಆಯಿಲ್ ಎಕ್ಸ್ಪೋರ್ಟ್ ಪ್ರಾಬ್ಲಮ್ ಇರಲಿಲ್ಲ. ಆಯಿಲ್ ಬ್ಯಾರಲ್ಗೆ 60 ರೂಪಾಯಿನೋ ಇತ್ತು, ಆ ಟೈಮಲ್ಲಿ 40 ರೂಪಾಯಿ ಇತ್ತು. ಆ ಟೈಮಲ್ಲಿ ಮನಮೋಹನ್ ಸಿಂಗಿನ ವೃತ್ತ ಮಂತ್ರಿ ಆದ ಚಿದಂಬರಂ ಅವರು ಕೈ ಮುಗಿದು ಪರಿಯಾಗಿ ದೇಶ ದಯವಿಟ್ಟು ಬಂಗಾರ ಖರೀದಿ ಮಾಡಬೇಡಿ, ಎಲ್ಲ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಆಗಿ ನಮ್ಮ ಫಿಸಿಕಲ್ ಡೆಫಿಸಿಟ್ ಕಮ್ಮಿ ಆಗ್ತಾ ಇದೆ, ಕರೆಂಟ್ ಡೆಫಿಸಿಟ್ ಕಮ್ಮಿ ಆಗ್ತಾ ಇದೆ, ಕೈ ಮುಗಿದು ಕೇಳಿದ್ರು. ಇಂದಿರಾ ಗಾಂಧಿ ಅವರು ಕೇಳಿರೋದು. ಅಂದ್ರೆ ಏನಕ್ಕೆ ಆ ಥರ ಪರಿಸ್ಥಿತಿ ಬರುತ್ತೆ? ನಿಮ್ಮ ದುಡ್ಡು ಭಾರತದಲ್ಲಿ ಗೋಲ್ಡ್ ಪ್ರೊಡಕ್ಷನ್ ಇಲ್ಲ. 1 kg 100 kg ಬೇಕು ಅಂದ್ರೆ 1 kg ಭಾರತದಲ್ಲಿ ಆಗತ್ತೆ. ಇನ್ನ 99 kg ನಾವು ರಫ್ತು ಮಾಡ್ಕೋಬೇಕು. ರಫ್ತು ಮಾಡಿದಾಗ ಭಾರತ ದುಡ್ಡು ಆಚೆ ಹೋಗುತ್ತೆ. ಸೊ ಯು ಹ್ಯಾವ್ ಟು ಪೇ ಇಂಡಿಯನ್ ಕರೆನ್ಸಿ ಡಾಲರ್ ಕನ್ವರ್ಟ್ ಮಾಡಿ ನಾವು ತಗೋಬೇಕು. ಇಂಡಿಯನ್ ಡಾಲರ್ ಕನ್ವರ್ಟ್ ಮಾಡಿದಾಗ ನಮ್ಮ ಮೇಲೆ ಹೊರೆ ಬೀಳುತ್ತೆ. ದಟ್ಸ್ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಕ್ರೂಡ್ ಆಯಿಲ್ ನಾವು ಇಷ್ಟು ದಿನ ಬದುಕಿದ್ದು ನಮ್ಮ ಸ್ಟಾಕು ಮತ್ತು ಹಳೆ ಸ್ಟಾಕು ಮತ್ತು ಜನವರಿಯಲ್ಲಿ ಪರ್ಚೇಸ್ ಮಾಡಿದ್ದ ಕ್ರೂಡ್ ಆಯಿಲ್. ಅವಾಗ 60 ರೂಪಾಯಿ ಕೊಟ್ಟೇನೋ ಒಂದು ಬ್ಯಾರಲ್ ತಗೊಂಡಿದ್ದಾರೆ. ರಷ್ಯಾನು ಕೊಡ್ತಾ ಇತ್ತು. ಈಗ ಇಡೀ ಜಗತ್ತಿನಲ್ಲೇ ಪ್ರೈಸ್ ಜಾಸ್ತಿ ಆಗಿದೆ. ಅದನ್ನ ಈಗ 3 months ಹೇಗೋ ಅದನ್ನ ಮ್ಯಾನೇಜ್ ಮಾಡಿದ್ರು. ವಾರ್ ನಿಲ್ಲುತ್ತೆ. ಪ್ರಶ್ನೆ ಅದೇ ಇರೋದು, ಚುನಾವಣಾ ಪೂರ್ವದಲ್ಲೇ ಹೇಳ್ಬೋದಿತ್ತಲ್ಲ, ರಿಸಲ್ಟ್ಸ್ ಬಂದ ಮೇಲೆ ಹೇಳ್ತಾ ಇದ್ದಾರೆ. ರಿಸಲ್ಟ್ ಬಂದ್ ಅದಕ್ಕೂ ಸಂಬಂಧ ಇಲ್ಲ. ಬೇಸಿಕಲಿ ವಾರ್ ಎಂಡ್ ಆಗತ್ತೆ ಅಂತ ಅನ್ಕೊಂಡಿದ್ದ ವಿಷಯವನ್ನ ಅದು ಹಾಗೆ ಮುಂದೆ ಹೋಗ್ತಾ ಇದೆ. ಸೊ ನಮ್ಮ ದುಡ್ಡು ಭಾರತ ಆಚೆ ಹೋಗ್ಬಾರ್ದು ಅಂತ ಮೋದಿ ಅವರು ಒಂದು 5-7 ಪ್ರಿನ್ಸಿಪಲ್ಸ್ ಅನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಫಾರಿನ್ ಟ್ರಿಪ್ ಮಾಡಬೇಡಿ, ದಯವಿಟ್ಟು ಗೋಲ್ಡ್ ಅನ್ನ 1 ವರ್ಷ ಆದ್ಮೇಲೆ ತಗೊಳ್ಳಿ, ಪೆಟ್ರೋಲ್ ಮಿತವಾಗಿ ಖರ್ಚು ಮಾಡಿ, ಒಂದು ಪೊಲ್ಯೂಷನ್ಗೂ ಒಳ್ಳೇದು, ಒಂದು ನಾವು ಇಂಪೋರ್ಟ್ ಮಾಡ್ಕೊಡೋ ಪೆಟ್ರೋಲು ಕಮ್ಮಿ ಆಗುತ್ತೆ. ಒಂದಿಷ್ಟು ಮಾತು ಹೇಳಿದ್ರೆ ಅದನ್ನ ಬೊಬ್ಬೆ ಹೊಡ್ಕೊಂಡು ನಾನು 100 kg ಗೋಲ್ಡ್ ಹಾಕೊಂತೀನಿ ಮೈ ಮೇಲೆ ಅಂತ ಅವ್ರು ಹೇಳಿದ ತಕ್ಷಣ ನಾವಾಗ ಫಾಲೋ ಮಾಡ್ಬೇಕು ಅಂತ. ಅದು ದೇಶ ಯುದ್ಧ ಇದ್ದಾಗ, ಎಮರ್ಜೆನ್ಸಿ ಇದ್ದಾಗ ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ಆಗುತ್ತೆ. ಆ ಜವಾಬ್ದಾರಿಯನ್ನು ಪಾಲನೆ ಮಾಡಬೇಕು. ನಾನು ಎಲ್ಲದಕ್ಕೂ ವಿರೋಧ ಮಾಡ್ತೀನಿ ಅಂದ್ರೆ ಇಲ್ಲೂ ನಡೆಯಲ್ಲ. ಓಕೆ, ಸೊ ಫೈನಲಿ ಪ್ರಶಾಂತ್ ಅವರೇ, ಏನ್ ಹೇಳ್ತೀರಾ ರಾಜಕಾರಣದಲ್ಲಿ, ಅಥವಾ ಜೆನ್ಜಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಫಾರ್ 2028? ಜೆನ್ಜಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಚೇಂಜ್ ಇನ್ ಡೈನಾಸ್ಟಿಕ್ ಪಾಲಿಟಿಕ್ಸ್. ಜೆನ್ಜಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅಥೆಂಟಿಕ್ ಆಗಿರುವ ಲೀಡರು. ಜೆನ್ಜಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊಲ್ಯೂಷನ್ ಕೊಡುವ, ಲೀಡ್ ಮಾಡುವ ಲೀಡರು. ಮೊದಲನೇ ವೋಟರು 18 ವರ್ಷದವನು ಮತ್ತು ಇದು 2ನೇ ವೋಟರ್ ಈಗ ಬರೋದು 18 to 22 years ಇರ್ತಕ್ಕಂಥ 2004ರಿಂದ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಕೈಯಲ್ಲಿ ಕರ್ನಾಟಕದ ಭವಿಷ್ಯ ಇದೆ. ಸೊ ಎಸ್, ಹಾಗಾದ್ರೆ ಕರ್ನಾಟಕದಲ್ಲೂ ಒಂದು ಬದಲಾವಣೆಯನ್ನ ನೋಡಬಹುದು 28ಕ್ಕೆ ಅನ್ನುವಂಥದ್ದು ನಿಮ್ಮ ಮಾತುಗಳು. 100% ಯು ವಿಲ್ ಸಿ ಎ ನ್ಯೂ ಬ್ಲಡ್ ಇನ್ ಕರ್ನಾಟಕ ಪಾಲಿಟಿಕ್ಸ್. ಹೊಸ ರಕ್ತ. ಓಕೆ, ಬದಲಾವಣೆನೂ ಅಷ್ಟೇ ಮುಖ್ಯ ಆಗುತ್ತೆ. ಖಂಡಿತ. ನ್ಯೂ ಬ್ಲಡ್ ಬಂದ್ರೇನೆ, ಹೊಸ ಬ್ಲಡ್ ಹೋದ್ರೇನೆ ಮನುಷ್ಯ ಆಯುಷು ಚೆನ್ನಾಗಿರೋದು. ನಿಮ್ಮಲ್ಲಿ ಹೊಸ ರಕ್ತ ಕಣಗಳು ಹುಟ್ಕೋಬೇಕು. ಹಾಗೇನೆ ನ್ಯೂ ಬ್ಲಡ್ ಹುಟ್ಕೊಂಡಾಗ್ಲೇನೆ ಸಮಾಜ ಮತ್ತು ಬಾಡಿ ಚೆನ್ನಾಗಿರೋದು. ಐ ಆಮ್ ವೇಟಿಂಗ್ ಫಾರ್ ದ ನ್ಯೂ ಬ್ಲಡ್ ಟು ಟೇಕ್ ಓವರ್. ದ ನ್ಯೂ ಬ್ಲಡ್ ಇಸ್ ಥ್ರೂ ಜೆನ್ಜಿ. ಎಸ್, ಥ್ಯಾಂಕ್ ಯು ಪ್ರಶಾಂತ್ ಅವರೇ. ಥ್ಯಾಂಕ್ ಯು, ನಮಸ್ಕಾರ. ಪ್ರಶಾಂತ್ ಸಂಬರ್ಗಿ ಅವರು ಅದೇ ಹೇಳ್ತಾ ಇದ್ರು,
ಯುವಕರು ಏನನ್ನಾದರೂ ಬಯಸಿದ್ರೆ ಖಂಡಿತವಾಗ್ಲೂ ಅದನ್ನ ಮಾಡೇ ಮಾಡ್ತಾರೆ ಅಂತ. ಅಂಥದ್ದೊಂದು ಬದಲಾವಣೆ 2028ಕ್ಕೆ ಕರ್ನಾಟಕದಲ್ಲೂ ಆಗುತ್ತೆ. ಅದಕ್ಕೆ ತಯಾರಿ ಎಲ್ಲವೂ ಕೂಡ ನಡೀತಾ ಇದೆ. ಒಬ್ಬರ ಸ್ಟಾರ್ ಕೂಡ ನಿಮ್ಮ ಮುಂದೆ ಬರ್ತಾರೆ ಅನ್ನುವಂಥದ್ದು ಪ್ರಶಾಂತ್ ಸಮರಿ ಅವರ ಅಭಿಪ್ರಾಯ ಆಗಿತ್ತು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.